is one of the freshwater tortoise that I just saw now, and then it is a sacred animal for Hindus. ಕೂರ್ಮ ಅವತಾರ ಕೇಳಿದ್ಯಾ? ಮತ್ಸ್ಯ ಕೂರ್ಮ ವರಾಹ. ಹಾಂ, ಕೂರ್ಮ ಅವತಾರ ಅಂತಿದೆ. ದೇವರು ಇದು ಆಮೆ ರೂಪದಲ್ಲಿ ಬಂದಿದ್ದಾನೆ. ದೇವಸ್ಥಾನದಲ್ಲಿ ಕರೆಕ್ಟ್. ಸೊ ಇದು ನಮಗೆ ನಾವು ಆ್ಯಕ್ಚುಲಿ ನಮ್ಮ ಹಿಂದೂಗಳು ಇದ್ರ ಹಿಂಸೆ ಮಾಡಬಾರ್ದು. ನಮಗೆಲ್ಲ ದೇವ್ರ ಲೆಕ್ಕಕ್ಕೆ ಬಂತೀವಲ್ಲ. ಆಮೆ ಇದು ಫ್ರೆಶ್ ವಾಟರ್ ಆಮೆ ಅಂತ ಹೇಳ್ತಾರೆ. ಅಂದರೆ ಸಿಹಿ ನೀರಲ್ಲಿರುವ ಆಮೆ ಇದು. ನಮ್ಮನ್ನು ನೋಡಿ ಒಳಗೆ ಹೋಗಿ ಸೇರಿಕೊಂಡಿದೆ, ಅದು ಒಳಗೆ ಎಳ್ಕೊಂಡಿದೆ. ಸೊ ಇದೇನು ತಿಂತಾರಲ್ಲ ಇದನ್ನ? ತಿಂತಾರೆ. ನಾನಂತ ಹಂಗದೆಲ್ಲ ಇಂಟ್ರೆಸ್ಟ್ ಇಲ್ಲ. ಆದರೂ ಅಪರೂಪಕ್ಕೆ ಬಂದಿದ್ದಕ್ಕೆ ಏನದು ರಪ್ಪ ಬಂದಿದ್ದು. ಸೊ ತಲೆ ತೆಗೆದು ನೋಡ್ತಾ ಇದ್ದೀವಿ ಏನು ಅಂತ. ಅದ್ರ ಮೂಗು ಕಾಣುತ್ತೆ ಬಾಯಲ್ಲಿ. ಹಾಂ ಹಾಂ. ಗಾಯ ಆಗಿದೆ ಅದಕ್ಕೆ. ಏನೋ ಕಡ್ದಿರ್ಬೇಕು ಸರಿ, ಕಡ್ದಿರ್ಬೇಕೇನೋ ಒಂದು. ಹಾಂ ಆಯ್ತು, ಹೋಗಲಿ ಬಿಡು. ಅದು ಇಲ್ಲಿ ಬಿಟ್ಟು ಹೋದ್ರೆ ಆಯ್ತು ಅಷ್ಟೇ, ಏನಾಗಲ್ಲ. ಹಾಂ. ಸೊ ಪಂಡಾನಸ್ಸು ಈ ಥರ ಸಂಧಿಯೆಲ್ಲ, ಈ ಪಂಡಾನಸ್ ಇರೋದ್ರಿಂದಾಗಿ ಇಂಥ ಪ್ರಾಣಿಗಳಿಗೆಲ್ಲ ಅಡ್ಕೊಳ್ಳೋಕ್ಕೆ ಜಾಗ ಆಯಿತು. ಅದು ಮರಿಗಳು ಮಾಡೋಕ್ಕೆಲ್ಲ, ಮೊಟ್ಟೆ ಇಡೋಕ್ಕೆಲ್ಲ ಒಳ್ಳೆ ಸೇಫ್ಟಿ ಸಿಕ್ಕುತ್ತೆ. ಸೊ ಅದೊಂದು ಉಪಯೋಗ ಈ ಪಂಡಾನಸ್ಸಿಂದು, ಗೊತ್ತಾಯ್ತಾ? ಮತ್ತು ಒಂದು ಒಳ್ಳೆ ಇದ್ರ ಬೇರಿಂದ ಸ್ವಲ್ಪ ನೀರೆಲ್ಲ ಶುದ್ಧತೆ ಮಾಡುತ್ತೆ, ಅದೊಂದು. ನೆಕ್ಸ್ಟು ಇದು ಕೆರೆಗಳ ಬುಡದಲ್ಲಿ ಮಣ್ಣು ಕೊಚ್ಕೊಂಡು ಹೋಗ್ದಿದ್ದಂಗೆ ಗಟ್ಟಿ ಹಿಡ್ದಿಡುತ್ತೆ, ತಡೆದಿಡುತ್ತೆ ಈ ಬೇರು. ಮತ್ತು ಬೇರಲ್ಲಿ ನೀರಿನ ಅಂಶ ಎಲ್ಲ ಒಟ್ಟು ಮಾಡಿ ಭೂಮಿ ಒಳಗೆ ಕಳಿಸುತ್ತೆ. ಸೊ ಆ ಥರ ತುಂಬ ಉಪಯೋಗ ಇದೆ. ಇದರಲ್ಲಿ ಕಾಡು ಪ್ರಾಣಿಗಳು ಅಡ್ಕೊಳ್ತವೆ, ಅದು ಒಂದು. ಇಂಥಲ್ಲೆಲ್ಲ ಬರುವಾಗ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು. ಇದು ದಕ್ಷಿಣ ಕನ್ನಡದ ಒಂದು ಪಂಡಾನಸ್ಸು. 3-4 ಜಾತಿ ನೋಡ್ತಾ ಇದ್ದೀವಲ್ಲ, ಈಗ ಒಂದೊಂದೇ ಸ್ಟಡಿ ಮಾಡ್ತಾ ಇದ್ದೀವಲ್ಲ. ಹಾಂ, ಇದ್ರದ್ದು ಫೀಚರ್ಸ್ ಏನಂದರೆ ಮಿಡ್ರಿಬ್ಬು. ಇದು ಮಿಡ್ರಿಬ್ಬು ಈ ನಡುವಲ್ಲಿ ಬರುತ್ತಲ್ಲ, ಹಾಂ, ಅದರಲ್ಲಿ ಮುಳ್ಳಿದೆ. ಸೊ ಆರ್ಮ್ಡ್ ಮಿಡ್ರಿಬ್ ಅಂದರೆ ಇದು. ಶಾರ್ಪ್ ಥಾನ್ಸ್, ಮತ್ತು ಕರ್ವ್ಡ್ ಶಾರ್ಪ್ ಥಾನ್ಸ್. ನೋಡು, ಕರು ಕಾಣುತ್ತಾ? ಹಾಂ, ಹುಕ್ ಥರ ರಪ್ಪಂತ ಚರ್ಮ ಇದು ಮಾಡಬೇಕು. ಅದಕ್ಕೋಸ್ಕರ ಅದನ್ನು ತನ್ನನ್ನು ಕಾಪಾಡ್ಕೊಳಕ್ಕೆ ಮಾಡಿರೋ ಒಂದು ಇದದು ಉಪಾಯ. ಓಕೆ, ಅದೊಂದು. ಮತ್ತು ಸ್ಟೆಮ್ಮು ನೋಡಿದರೆ ಹಿಂಗೆ ಬಂದು ಮೇಲ್ಗಡೆ ರೆಂಬೆ ಬಂತು. ಎತ್ತರ ಎಷ್ಟಿದೆಯಾ ಇದು? 20-30 ಅಡಿ ಎಲ್ಲ ಇದೆ. ಓಕೆ, ಅದು ನೋಡು, 30-35 ಅಡಿ ಇರಬೇಕು ಅದು. ಹಾಂ. ಸೊ ಫಸ್ಟು ಸೆಂಟರಲ್ಲಿ ಒಂದು ರೆಂಬೆ ಬಂದು ಹಿಂಗೆ ಮೇಲೆ ಹೋಗಿ ಹೌದು ಹೊಡೆದಿದೆ. ಅದೊಂದು. ಮತ್ತು ಮಿಡ್ರಿಬ್ಬಲ್ಲಿ ಮುಳ್ಳಿದೆ, ಅದೊಂದು. ಮತ್ತು ಎಲೆದು ಇನ್ನೊಂದೆಲ್ಲ ಒಂದನ್ನೇ ಆ ಪುಸ್ತಕನ ಹಿಡ್ಕೊಂಬಂದು ನೋಡಿ ಡಿಸ್ಕ್ರಿಪ್ಷನ್ ಮಾಡಿ ಸ್ಪೀಷೀಸ್ ಕನ್ಫರ್ಮೇಷನ್ ಮಾಡಬೇಕಿದ್ನ. ಹೊಳೆ ಬದಿ ಬರುವ ಹೊಳೆ ಹರಿಯ ನೀರು ಮಾರ್ಷು. ಇದು ಆ್ಯಕ್ಚುಲಿ ಮಾರ್ಷು. ಇದು ವೆಟ್ಲ್ಯಾಂಡ್ ಅಂದರೆ ಇದು ಕೆರೆ. ಮಳೆಗಾಲದಲ್ಲಿ ಕೆರೆ ಮಳೆಗಾಲ ಮುಗಿದ ಮೇಲೆ ಒಂದು ಬೆಳೆ ಅಕ್ಕಿ ತೆಗಿತಿದ್ರು ಹಿಂದಿನ ಕಾಲದಲ್ಲಿ ಇಲ್ಲೆಲ್ಲ. ಈಗ ಸಿಟಿ ಬಂತಲ್ಲ, ಅಲ್ಲಿ ಕಾಣುತ್ತಲ್ಲ ಸಿಟಿ. ಸೊ ಅದಕ್ಕೋಸ್ಕರ ಇಲ್ಲಿ ಸೈಟ್ ಮಾಡೋಕ್ಕೆ ಅಂತ ಕಚಡ ಎಲ್ಲ ತುಂಬಿಸಿ ಇದು ಮಾಡ್ತಾಯಿದ್ದಾರೆ. ಏನು, ನೀರನ್ನು ಎಲ್ಲ ತೆಗಿತಾ ಇದ್ದಾರೆ. ಇದೆಲ್ಲ ಇನ್ನೊಂದು 2-3 ವರ್ಷದಲ್ಲಿ ಹೋಗುತ್ತೆ ಇದು. ಆ ಕಚಡ ಹಾಕ್ತಾ ಇರೋದು ಇಲ್ಲಿವರೆಗೆ ಬರೋಕ್ಕೂ ಇದನ್ನ ಕಡ್ದು ತೆಗಿತಾರೆ. ಈಗ ಹೆಂಗೂ ಸೌದೆ ಇದು ಡೀಸೆಲ್ಲು ಗ್ಯಾಸ್ ಕಮ್ಮಿ ಆಯಿತು ಅಂತ ಸೌದೆಗೂ ಬಂತು ಅಂತ ಹೇಳಿ ಕಡ್ದು ತೆಗೆದುಬಿಟ್ಟು ಹಾಳು ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಜನ. ಆದರೆ ಇದೊಂದು ಒಳ್ಳೆ ಪಂಡಾನಸ್, ನಮಗೊಂದು ನೋಡೋಕೆ ಒಂದು ಅವಕಾಶ ಆಯಿತು. ಮತ್ತು ಇದರಲ್ಲೆಲ್ಲ ನನ್ನ ಫಾಲೋವರ್ ಒಬ್ಬರು ವೀಡಿಯೋದಲ್ಲಿ ಹೇಳಿದರು, ಇಂಥ ಸ್ವಲ್ಪ ಜಾಗ್ರತೆ ಮಾಡ್ಕೊ, ಇದರಲ್ಲಿ ಚಿರತೆ ಅಡ್ಕೊಳ್ಳೋ ಜಾಗ ಅಂತ. ಚಿರತೆ, ಹುಲಿ ಅಡಗಿದ್ರೂ ಗೊತ್ತಾಗಲ್ಲ ಇಲ್ಲಿ ಅಲ್ಲ. ಹಾಂ. ಸೊ ದಕ್ಷಿಣ ಕನ್ನಡದಲ್ಲಿ ನಾವು ನೋಡಿದ್ದು 4 ಜಾತಿ ಪಂಡಾನಸ್ ಇದೆ. ಒಂದು ಗಾರ್ಡನ್ನಲ್ಲಿ ಇದು ಯಾವುದದು ಬಾಸ್ಮತಿ ಅಕ್ಕಿ ಪರಿಮಳದ್ದು ಒಂದು ಪಂಡಾನಸ್ ಇದೆ, ಅಮಾರಲ್ಲಿ ಫೋಲಿಯಸ್ಸು. ಎರಡನೇ ಸಮುದ್ರ ಬದಿ ಬರೋ ಒಂದು ಗಿಡ್ಡ ಪಂಡಾನಸ್ಸು. ಮೂರನೇದು ಕಾಡಲ್ಲಿ
ಆ ಕುದುರೆಮುಖ ಕಾಡು ಅಂತ ಅಲ್ಲಿ ನೆರಳಿರುವ ಪಶ್ಚಿಮ ಘಟ್ಟದ ಕಾಡಲ್ಲಿ ಬರೋ ಒಂದು ಪಂಡಾನಸ್ ಇದೆ. ಮತ್ತು 4ನೇದು ಹೊಳೆ ಮತ್ತು ಮಾರ್ಷು ನೀರು ಸ್ಲೋ ಆಗಿ ಮೂವ್ ಆಗೋ ನೀರು ಮತ್ತು ಹರಿತಿರೋ ನೀರಿನ ಬದಿಯಲ್ಲಿ ಆ ಕಡೆ ಈ ಕಡೆ ಕೆರೆಗಳ ಬದಿಯಲ್ಲಿ ಎಲ್ಲ ಕಂಡು ಬರೋ ಒಂದು ಪಂಡಾನಸ್ ಇದೆ, ಅದು ಇದು. ಇದ್ರ ಹೆಸರೆಲ್ಲ ಈಗ ಪುನಃ ಚೆಕ್ ಮಾಡಿ ನಾವು ಡೀಟೇಲ್ಡಾಗಿ ಸ್ಟಡಿ ಮಾಡಬೇಕು. ಸೊ ದ್ಯಾಟ್ ನೋಡಿದ್ರೆ ಗೊತ್ತಾಗಬೇಕು ಯಾವ ಪಂಡಾನಸ್ ಅಂತ. ನನಗೆ ಕನ್ಫ್ಯೂಸ್ ಆಗುತ್ತೆ ಈಗ, ಯಾಕೆಂದರೆ ಇದನ್ನು ನಾನು ಅಷ್ಟು ಸ್ಟಡಿ ಮಾಡಿಲ್ಲ. ಮತ್ತು ಇನ್ನೊಂದು ನೋಡ್ಕೊ, ಇದಕ್ಕೆ ಮೊಣಕಾಲು ಬೇರಿದೆ. ಅವ್ರು ಹೇಳಿದ್ದಾರೆ ಆ ಪುಸ್ತಕದಲ್ಲಿ. ಸಪೋರ್ಟಿಂಗ್ ರೂಟ್ಸು ಕಾಣುತ್ತಲ್ಲ ಅಲ್ಲಿ. ಈಗ ಒಂದು ಚೆನ್ನಾಗಿರೋ ಸಪೋರ್ಟಿಂಗ್ ರೂಟ್ ಅಂದರೆ ಇಲ್ಲೇ ಇದೆಯಲ್ಲ, ಇದು. ಇವೆಲ್ಲ ಬಂದು ಅದಕ್ಕೆ ಸ್ವಲ್ಪ ಸ್ಟೆಬಿಲಿಟಿ ಕೊಡುತ್ತೆ. ಇದು ಹಿಂಗೆ ಮಲ್ಕೊಳ್ದಿದ್ದು ನೆಟ್ಟಿಗೆ ಮೇಲೆ ಹೋಗೋಕ್ಕೆ ಸಪೋರ್ಟ್ ಕೊಡುತ್ತೆ ಈ ಬೇರೆಲ್ಲ. ಈ ನಾರು ಬೇರಲ್ಲಿ ನೀರೆಲ್ಲ ಹಿಡಿದಿಟ್ಕೊಂಡು ಭೂಮಿ ಶುದ್ಧತೆ ಮಾಡುತ್ತೆ ಇದೆಲ್ಲ. ಆಮೇಲೆ ಇದು ಕೊಳೆತು ಭೂಮಿ ಒಳಗೆ ಹೋದ್ಮೇಲೆ ಒಳ್ಳೆ ಕಪ್ಪಾಗಿ ಸಾರಾಂಶ ಕೊಡುತ್ತೆ ಭೂಮಿಗೆ. ಓಕೆ. ಮತ್ತು ಸೆಂಟ್ರಲ್ ನೋಡಿ ಹಿಂಗೊಂದು ಸ್ಟೆಮ್ ಬಂದುಬಿಟ್ಟು ಮೇಲೆ ಹೋದ್ಮೇಲೆ ಅಲ್ಲಿ ರೆಂಬೆ ಬಂತು. ಆಮೇಲೆ ಇದ್ರ ಹಣ್ಣು ನಿನ್ನೆ ನೋಡಿದ್ದೀವಿ. ಇವತ್ತು ರಾತ್ರಿ ಒಂದು ಕಟ್ ಮಾಡಿ ನೋಡೋಣ. ಹಣ್ಣಲ್ಲ, ಕಾಯಿ. ಹಣ್ಣಾದಮೇಲೆ ಅರಿಶಿನ ಬಣ್ಣ ಹಳದಿ ಕಲರ್ ಆಗುತ್ತೆ. ಓಕೆ. ಸೊ ಆಮೇಲೂ ಒಂದು ಇದೆ ಇಲ್ಲಿ. ಪಾಪ ಅದಕ್ಕೇನೋ ಒಂಚೂರು ಗಾಯನೇನೋ ಆಗಿದೆ ಅದಕ್ಕೆ. ಇದೇನು ಹಿಂಭಾಗನ ಮುಂದ್ಗಡೆ ಭಾಗನ ಇದು? ಹೌದಲ್ಲ, ಕಚ್ಚಿದೇನೋ ಪಾಪ. ಹೋಯ್ತು ಒಳಗೆ. ಆಹಾರ ಇದೆಯಾ ಅಲ್ಲಿ? ಹುಲ್ಲೇ ತಿನ್ನೋದದು. ಕಣ್ಣು ಪಿಡಿ ಮಾಡಿ